ನಾನು ನಿನ್ನ ಹತ್ರ ಮಾತಾಡ್ಬೋದಾ? ಯಾಕೆ ಹಾಗೆಲ್ಲ ಕೇಳ್ತೀಯ ಸಿರಿ? ಏನ್ ಬೇಕಾದ್ರೂ ಮಾತಾಡ್ಬೋದು ಕಣೆ, ಆದ್ರೆ ಅಮ್ಮಂಗೆ ಕೋಪ ಬರೋ ಥರ ಹಠ ಮಾಡಬೇಡ ಅಷ್ಟೆ. ನೀನು ಯಾಕಮ್ಮ ಎಲ್ರ ಮೇಲೂ ಇಷ್ಟೊಂದು ಸಿಟ್ಟು ಮಾಡ್ಕೋತೀಯಾ? ಯಾಕೆ ಯಾವ ಹಬ್ಬನೂ ಬೇಡ ಅಂತೀಯಾ? ಯಾಕಂದ್ರೆ ನಿಮ್ಮ ಅಮ್ಮಂಗೆ ಒಬ್ಬ ಬ್ಯಾಡ್ ಮ್ಯಾನ್ ಇಂದ ತುಂಬಾ ಹರ್ಟ್ ಆಗಿದೆ. ಈಗ ಗಂಡಂಗೆ ಹಚ್ಕೊಟ್ಟು ಕರ್ಕೊಂಬಂದ್ಯಾ? ಯಾಕೆ ನಿನಗೆ ಸುಮ್ಮನಿರಕ್ಕಾಗೋದೇ ಇಲ್ವಾ? ನನ್ನ ಪಾಡಿಗೆ ನನ್ನ ಬಿಟ್ಬಿಡು ಅಂತ ಹೇಳ್ದೆ ತಾನೆ, ಯಾಕೆ ಈ ನಾಟಕನೆಲ್ಲ ಮಾಡ್ತಿದ್ಯಾ? ನೀನ್ ನಾಟಕ ಅನ್ಕೊಂಡ್ರು ಪರವಾಗಿಲ್ಲ ಅಕ್ಕ. ಅಕ್ಕ ದುಃಖದಲ್ಲಿದ್ದಾಗ ಫೈನಲಿ ಸಮಾಧಾನ ಮಾಡೋದು ಈ ತಮ್ಮನೇ ತಾನೆ. ನಾವಿವಾಗ ಬಂದು ಸಮಾಧಾನ ಮಾಡೋದ್ರಿಂದ ನೀನ್ ಏನ್ ಅನ್ಕೋತೀವಿ ಅನ್ನೋದ್ಕಿಂತ ನೀನ್ ಖುಷಿಯಾಗಿರೋದು ಅಷ್ಟೇ ಇಂಪಾರ್ಟೆಂಟು. ಯಾಕಕ್ಕ ಬೇಜಾರು ಮಾಡ್ಕೋತೀಯ? ನೀನು ಹೊರಗಡೆ ಬಂದಿಲ್ಲ ಅಂದರೆ, 4 ಜನ ಮೀಟ್ ಮಾಡಿಲ್ಲ ಅಂದರೆ, ಎಲ್ರ ಜೊತೆ ಸೇರಿಲ್ಲ ಅಂದರೆ ಎಲ್ಲ ಸರಿ ಹೋಗುತ್ತಾ? ಸರಿ ಹೋಗುತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ, ಆದರೆ ನನಗಂತೂ ಎಲ್ಲೂ ಬರೋದಕ್ಕೆ ಇಷ್ಟ ಇಲ್ಲ. ಈಗೀಗ ಈ ಹಬ್ಬ, ದೇವರು, ಜನ ಯಾವುದ್ರ ಮೇಲೂ ನಂಬಿಕೆ ಇಲ್ಲ ನನಗೆ. ನಂಬಿಕೆ ಹೋಗಿದೆ ಸರಿ, ಹಾಗಂತ ನಿನಗೆ ಇಷ್ಟ ಆಗಿದ್ದನ್ನ ಮಾಡದೆ ಹೋದ್ರೆ ನಿನಗೆ ನೀನೇ ಮೋಸ ಮಾಡ್ಕೊಂಡಂಗಲ್ವಾ? ನಾವೆಲ್ಲ ಮೊದಲು ವರಮಹಾಲಕ್ಷ್ಮಿ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡ್ತಿದೀವಿ ಅಂತ ನೆನಪಿದ್ಯಾ ನಿನಗೆ? ನಿನಗೋಸ್ಕರನೇ ದೇವಿನ ಕೂರಿಸ್ತಾ ಇದ್ವಿ. ನೀನೊಂದು ವಾರಕ್ಕೂ ಮುಂಚೆ ನನ್ನ ಗಾಡೀಲಿ ಕರ್ಕೊಂಡೋಗಿ ಏನೇನು ಐಟಮ್ಸ್ ಬೇಕೋ ಎಲ್ಲ ತರ್ತಾ ಇದ್ದೆ. ನಾನು ಯಾವಾಗಲೂ ನೀನು ಹಿಂದೆ ಬಾಲ ಥರ ಬರ್ತಿದ್ದೆ. ಎಷ್ಟು ಖುಷಿಯಿಂದ ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇದ್ವಿ, ಒಂದ್ಸಲ ನೆನ್ಪು ಮಾಡ್ಕೊ. ನಿನಗೆ ಹಬ್ಬದ ಅಲಂಕಾರ, ಹಬ್ಬದ ತಯಾರಿ, ನಿನ್ನ ಅಲಂಕಾರ ಅಂದ್ರೆ ಎಷ್ಟು ಖುಷಿ ಇರ್ತಾ ಇತ್ತು. ನನಗಂತೂ ಹಬ್ಬ ಅಂದ್ರೆ ನೀನು ಊಟ ಮಾಡಿಸೋದು, ನನಗೋಸ್ಕರ ಅಮ್ಮನ ಪುಸ್ಲಾಯಿಸಿ ಎಕ್ಸ್ಟ್ರಾ ಬಜ್ಜಿ ಮಾಡಿಸ್ತಿದ್ಯಲ್ಲ, ಅದೇ ನೆನಪಾಗುತ್ತೆ. ಅಯ್ಯೋ, ನಿನ್ ಬಜ್ಜಿ ಕತೆನೋ, ನಿನಗೋ ಒಂದ್ ತಿಂದ್ರೆ ಸಾಕು ಕೆಮ್ಮು ಶುರು ಆಗ್ಬಿಡೋದು. ಅಮ್ಮ ಬೇಡ ಅನ್ನೋದಕ್ಕೆ ನೀನ್ ಬೇಕು ಬೇಕು ಅಂತ ನನ್ನ ಗೋಳೈಕೊಳ್ಳೋದಕ್ಕೆ ಏನೋ ಒಂದು ಸಾಹಸ ಮಾಡಿ ಹೇಗೋ ಒಂದು ನಿನ್ನ ಆಸೆ ತೀರಿಸ್ಬಿಡ್ತಿದ್ದೆ. ಯಾಕೆ ಹೇಳು, ನೀ ನನ್ನ ಫೇವ್ರೇಟ್ ಆಗಿದ್ಯಲ್ಲ. ಅದ್ ನನಗೆ ಗೊತ್ತಿದ್ದಕ್ಕೆ ನನಗೆ ಏನೇ ಆಗ್ಬೇಕಾದ್ರೂ ನಿನ್ನ ಹತ್ರ ಕೆಲಸ ಆಗುತ್ತೆ ಅಂತ ಬರ್ತಿದ್ದು. ಕಳ್ಳ, ಅದೆಲ್ಲ ಪ್ಲಾನ್ ಇತ್ತಾ? ಹ್ಞೂ ಮತ್ತೆ, ಆದ್ರೂ ನಿನ್ ಮೇಲೆ ಅಷ್ಟೇ ಪ್ರೀತಿ ಇತ್ತು. ಇಲ್ಲ ಅಂದ್ರೆ ಹೈಸ್ಕೂಲ್ ಹೋಗ್ತಿದ್ ಹುಡ್ಗನ್ಗೆ ಲಂಗದವಣಿ ಹಾಕ್ಸ್ಬಿಟ್ಟು ಫೋಟೋ ತೆಗ್ಸಿದ್ರೆ ಯಾರು ತಾನೇ ಸುಮ್ಮನೆ ಇರ್ತಾರೆ? ನೀನ್ ಅಷ್ಟೆಲ್ಲ ಮಾಡಿದ್ರು ನಾನು ಸುಮ್ಮನೆ ಇರ್ತಿದ್ದು ನಿನ್ ಮೇಲಿರೋ ಪ್ರೀತಿಗೋಸ್ಕರ. ಆ ದಿನಗಳು ಎಷ್ಟು ಚೆನ್ನಾಗಿತ್ತಲ್ವಾ? ಹೌದು ಅಕ್ಕ, ಅದಕ್ಕೆ ಮೇ ಬಿ ಎಲ್ಲರೂ ಹೇಳೋದು ದೊಡ್ಡವರಾಗದೆ ಬೇಡ ಅಂತ. ಹೌದು ಕಣು, ಆಗೆಲ್ಲ ಹಬ್ಬ ಅಂದ್ರೆ ಎಷ್ಟು ಸಂಭ್ರಮ ಇರ್ತಾ ಇತ್ತಲ್ಲ. ಎಷ್ಟು ವರ್ಷಗಳಾಗೋಯ್ತು ಅಷ್ಟು ಖುಷಿಯಿಂದ ಹಬ್ಬ ಆಚರಿಸಿ. ಅದಕ್ಕೇನದಕ್ಕೆ ಈಗಲೂ ಅಷ್ಟೇ ಚಂದವಾಗಿ ಹಬ್ಬ ಮಾಡ್ಬೋದು ನಾವು. ನಾಳೆ ಪ್ಲೀಸ್ ನಮ್ಮ ಮನೆಗೆ ಬನ್ನಿ. ಎಲ್ಲರೂ ಸೇರ್ಕೊಂಡು ಹಬ್ಬ ಮಾಡಿದ್ರೆ ಮತ್ತೆ ನಿಮ್ಗೆ ಅದೇ ವೈಬ್ಸ್ ಬರುತ್ತೆ. ಹೌದಮ್ಮ, ನೀನು ಮಾವನ್ಗೆ ಏನೇನೆಲ್ಲ ಮಾಡಿದ್ಯೋ ಅದನ್ನ ನಾನು ಮಾಡ್ತೀನಿ.
ಓಕೆನಾ ಮಾವ? ಪ್ಲೀಸ್ ಅದಕ್ಕೆ ನೀವು ನಮ್ಮ ಜೊತೆ ಬರಲೇಬೇಕು. ನಿಮ್ಮನ್ನ ಆ ಥರ ಖುಷಿಲಿ ನೋಡೋದಕ್ಕೆ ನಮಗೂ ಆಸೆ ಅಲ್ವಾ? ದಯವಿಟ್ಟು ಒತ್ತಾಯ ಮಾಡಬೇಡ ಲಕ್ಷ್ಮಿ. ನನಗೀಗ ಅದರಲ್ಲೆಲ್ಲ ಆಸಕ್ತಿನೇ ಇಲ್ಲ. ಏನೋ ಹರಿ ಹಳೇದನ್ನೆಲ್ಲ ನೆನ್ಪು ಮಾಡಿದ್ನಲ್ಲ, ಮಾತಾಡಿದೆ ಅಷ್ಟೆ. ನನಗೆ ಗೊತ್ತು ಅದಕ್ಕೆ ನೀವು ಯಾಕೆ ಬರಲ್ಲ ಅಂತಿದ್ದೀರಾ ಅಂತ. ಆದರೆ ಒಂದು ಮಾತು ನಂಬಿ, ನಾಳೆ ಅಲ್ಲಿ ನಿಮಗೆ ಯಾರಿಂದನೂ ಒಂದು ಮಾತು ಬರಲ್ಲ. ಆ ಥರ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ. ಆದರೆ ಪ್ಲೀಸ್ ಅದಕ್ಕೆ ಬರಲ್ಲ ಅಂತ ಮಾತ್ರ ಹೇಳಬೇಡಿ. ಹೌದಮ್ಮ, ನಾವೆಲ್ಲರೂ ಹೋಗೋಣ, ಸಖತ್ತಾಗಿರುತ್ತೆ. ಅಕ್ಕ, ಎಲ್ಲರೂ ನೀನು ಬಂದರೆ ಖುಷಿ ಆಗುತ್ತೆ ಅಂತ ಹೇಳಿದ್ಮೇಲೆ ಯೋಚನೆ ಮಾಡ್ತೀಯಲ್ಲ. ಪ್ಲೀಸ್ ಬಾರೆ ನಮ್ಮ ಜೊತೆ. ಅದು ಬರಬಾರ್ದು ಅಂತಲ್ಲ ಕಣೋ, ಆದರೆ ಆದ್ರೂ ಗಿದ್ರು ಏನೂ ಇಲ್ಲ. ನೀನು ನಮ್ಮ ಜೊತೆ ಬರ್ತಾ ಇದೀಯ ಅಷ್ಟೇ. ಸರಿ ಬಿಡಿ, ನಿಮ್ಮೆಲ್ರಿಗೂ ಖುಷಿ ಆಗುತ್ತೆ ಅನ್ನೋದಾದ್ರೆ ಓಕೆ. ಅಯ್ಯೋ ದೇವ್ರೆ, ನಿಮ್ಗೇನಾದ್ರೂ ಬುದ್ಧಿ ಇದೆಯೇನ್ರೆ? ಇವತ್ತು ಹಬ್ಬ ಮಾಡೋಕ್ 1000 ಕೆಲಸಗಳಿದೆ. ಎಲ್ಲರೂ ಒಂದೊಂದು ಕೆಲಸ ಮಾಡೋಣ ಅಂತಂದ್ರೆ ಮೊಬೈಲ್ ಇಟ್ಕೊಂಡು ಪೋಸ್ ಕೊಡ್ಕೊಂಡು ನಿಂತಿದ್ದೀರಾ. ಇವತ್ತೊಂದಿನಾದ್ರೂ ಮೊಬೈಲ್ನ ಪಕ್ಕಕ್ಕಿಡಬಾರ್ದಾ? ಊಟಕ್ಕೆ ಬಾಳೆ ಎಲೆ ಬೇಕು ಅಂತ ಆಗ್ಲೇ ಹೇಳಿದ್ದೆ, ಇನ್ನೂ ತಂದಿಲ್ಲ. ಏನು ಹೇಳ್ಬೇಕು ನಿಮ್ಮಿಬ್ರಿಗೆ? ಅಮ್ಮ, ಅದ್ ಯಾಕಮ್ಮ ಸ್ಟ್ರೆಸ್ ತಗೋತ್ಯಾ? ಈಗೇನ್ ಬಾಳೆ ಎಲೆ ಬೇಕು ತಾನೆ, 5 ನಿಮಿಷ ವೆಯ್ಟ್ ಮಾಡು. ನೀನ್ ಬಯೋ ಈ ಫೋನಿಂದಾನೇ ಆರ್ಡರ್ ಮಾಡಿ ತರಿಸ್ತೀನಿ. ಈ ಕೋಕಿಲ ಮತ್ತೆ ಏನಾದ್ರು ಬೇಕಾ ಅಂತ ಮೊದಲೇ ಕೇಳಿ ತಿಳ್ಕೊ. ಇಲ್ಲಾಂದ್ರೆ 5 ನಿಮಿಷಕ್ಕೂ ಅದು ಬೇಕು ಇದು ಬೇಕು ಅಂತ ಮತ್ತೆ ನಮ್ಮನ್ನೇ ಓಡಿಸ್ತಾಳೆ. ನಾನೇನು ನಿಮ್ಮ ಕಾಲದವಳಲ್ಲಮ್ಮ. ನಾಳೆ ಪೂಜೆ ಅಂದರೆ ಎಲ್ಲ ಇವತ್ತೇ ರೆಡಿ ಮಾಡಿ ಇಟ್ಕೊತೀನಿ. ಏನೋ ಬಾಳೆ ಎಲೆ ಫ್ರೆಶ್ ಆಗಿರಲಿ ಅಂತ ಇವತ್ತು ತಗೊಂಬರೋಣ ಅಂದ್ಕೊಂಡಿದ್ದೆ. ಆದರೆ ನೀವು ಅಮ್ಮ, ನೀನ್ ಬೈಯೋಷ್ಟೊತ್ತು ಆ ಲಕ್ಷ್ಮಿ ಭಜನೆ ಮಾಡಿದಿದ್ರೆ ಆ ದೇವಿನ ಇಷ್ಟೊತ್ತಿಗೆ ಹೊಲ್ದಿರೋಳು. ಈಗ ಜಾಸ್ತಿ ಏನು ಹೇಳ್ದೆ, ನೀನ್ ಸುಮ್ಮನಿರು. ಇನ್ನು 5 ನಿಮಿಷಕ್ಕೆ ಬಾಳೆಲ್ಲ ನಿನ್ ಕಣ್ಮುಂದೆ ಇರುತ್ತೆ.